ಜಮೀರ್ ಅಹ್ಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಜಮೀರ್ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ। ಜಮೀರ್ ಅಹ್ಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು। ಜಮೀರ್ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ, ಮೊಹಮ್ಮದ್ ಸಿರಾಜ್ ದೂರಿನ ಅನ್ವಯ ಎಫ್ಐಆರ್ ದಾಖಲು। ಆಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ। ಜಮೀರ್ ಅಹ್ಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ। ಜಮೀರ್ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇದೆ। ಮೊಹಮ್ಮದ್ ಸಿರಾಜ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ। ಆಡಿಯೋ ವೈರಲ್ ಮಾಡಿದವರ ವಿರುದ್ಧ ಶೀಘ್ರವೇ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಸದ್ಯಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ। ಜಮೀರ್ ಅಹ್ಮದ್ ಅವರ ಆಡಿಯೋ ಎಲ್ಲೆಡೆ ಬಹಳ ಒಂದು ಸದ್ದನ್ನ ಮಾಡಿತ್ತು। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬೇಸರ ಇತ್ತು। ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಅಂದರೆ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೈಕಮಾಂಡ್ಗೆ ಜಮೀರ್ ಅವರ ವಿರುದ್ಧ ಬಹಳ ಬೇಸರ ಇತ್ತು। ಜಮೀರ್ ಅವ್ರಿಗೂ ಕೂಡ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ಅಲ್ಲಿ ಚಾನ್ಸ್ ಕೊಡಬೇಕಾಗಿತ್ತು, ಮುಸ್ಲಿಮರಿಗೆ ಚಾನ್ಸ್ ಕೊಟ್ಟಿಲ್ಲ ಅನ್ನೋ ಒಂದು ಬೇಸರ ಕೂಡ ಇತ್ತು। ಸದ್ಯಕ್ಕೆ ಆ ಒಂದು ಬೇಸರ ಭುಗಿಲೆದ್ದು ಜಮೀರ್ ಅವರ ವಿರುದ್ಧ ಕೂಡ ಹೈಕಮಾಂಡ್ ಕೆಲವೊಂದಿಷ್ಟು ಡಿಸಿಷನ್ ತೆಗೆದುಕೊಳ್ಳುವ ಹಂತಕ್ಕೂ ಕೂಡ ಹೋಗಿತ್ತು। ಆದರೆ ಸದ್ಯಕ್ಕೆ ಈ ಒಂದು ಆಡಿಯೋ ಏನು ವೈರಲ್ ಆಯಿತು, ಈ ಒಂದು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಫಸ್ಟ್ ಲಿಸ್ಟ್ ಏನು ಬಿಡುಗಡೆ ಆಯಿತು, ಸಚಿವರ ಲಿಸ್ಟ್, ಆ ಒಂದು ಲಿಸ್ಟ್ನಲ್ಲಿ ಜಮೀರ್ ಅವರ ಹೆಸರು ಕೂಡ ಇರುತ್ತೆ ಅಂತ ಅಂದಾಜಿಸಲಾಗಿತ್ತು। ಆದರೆ ಅವರ ಹೆಸರು ಫಸ್ಟ್ ಲಿಸ್ಟ್ನಲ್ಲಿ ಇರಲಿಲ್ಲ। ಮಂತ್ರಿ ಸ್ಥಾನಕ್ಕೆ ಸ್ವಲ್ಪ ಸನ್ನಿಹಿತವಾಗಿದ್ದಾರೆ ಎನ್ನುವಷ್ಟರಲ್ಲೇ ಈಗ ಸದ್ಯಕ್ಕೆ ಫಸ್ಟ್ ಲಿಸ್ಟ್ನಿಂದ ಅವರ ಹೆಸರನ್ನು ಔಟ್ ಮಾಡಲಾಯಿತು। ಆ ಒಂದು ಸಂದರ್ಭದಲ್ಲೂ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು। ಯಾಕೆಂತಂದ್ರೆ ಬಹಳ ಸದ್ದು ಮಾಡಿತ್ತು ಈ ಒಂದು ಆಡಿಯೋ, ಅದು ಕೂಡ ಬಹಳ ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಮೀರ್ ಅಹ್ಮದ್ ಅವರು ಭಾಗಿಯಾಗಿದ್ದಾರೆ। ಪ್ರಚಾರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗಿತ್ತು ಪಕ್ಷದ ಜೊತೆಯಲ್ಲಿ ನಿಂತು। ಆದರೆ ಏನು ಪಕ್ಷದ ಆಪೋಸಿಟ್ ನಿಂತಿದ್ದಂತಹ ಕ್ಯಾಂಡಿಡೇಟ್ ಅವರ ಪರವಾಗಿ ಪ್ರಚಾರಗಳನ್ನು ಮಾಡಿದ್ದಾರೆ, ಅವರ ಪರವಾಗಿ ಮಾತನಾಡಿದ್ದಾರೆ ಎಂಬ ಆಡಿಯೋ ಬಹಳ ವೈರಲ್ ಆಗಿತ್ತು। ಅದರ ಬೆನ್ನಲ್ಲೇ ಈಗ ಜಮೀರ್ ಅವರ ವಿರುದ್ಧ ಬೇರೆ ಯಾರೋ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಸದ್ಯಕ್ಕೆ ಕೇಳ ಬರ್ತಾ ಇದೆ। ದಾವಣಗೆರೆ ಸೈಬರ್ ಠಾಣೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ। ಜಮೀರ್ ಅಹ್ಮದ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ತೀವ್ರಗೊಳಿಸಬೇಕು ಎಂಬ ಆಗ್ರಹ ಕೂಡ ಇದೆ। ಇನ್ನು ಏನು ಈ ಒಂದು ಆಡಿಯೋ ವೈರಲ್ ಮಾಡಿದ್ರು ಅವರ ವಿರುದ್ಧ ಕೂಡ ಶೀಘ್ರವೇ ಕಠಿಣ ಕ್ರಮವನ್ನ ಜರುಗಿಸಲೇಬೇಕು ಅಂತ ಮೊಹಮ್ಮದ್ ಸಿರಾಜ್ ಅವರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ।